ಇರ್ತಾವ ಏನ್ರಿ, ಚಂದ ಮಕ್ಕೋ ಬರ್ದವು. ಶ್ವಾನ ನಿದ್ರ ಅಲ್ಪಹಾರಿ, ಶ್ವಾನ ನಿದ್ರ. ಅವನ ನಿದ್ದೆ ಹೆಂಗಿರ್ಬೇಕಂತ ಕೇಳಿದ್ರ ನಾಯಿ ನಿದ್ದಿದ್ದಂಗಿರ್ಬೇಕಂತ. ಮತ್ತ ಸ್ವಲ್ಪ ಊಟ ಮಾಡ್ಬೇಕು. ಮತ್ತೆ ಇವು ಬುಟ್ಟಿಗಡ್ಲೆ ತಿಂದು ಹಿಂದೆ ಹೋಗಿ ಕೂತ್ಕೊಂಡು ನಿದ್ದೆ ಮಾಡಿದ್ವತ್ತ ಇವು ಸಾಲಿ ಕಲಿತಾವ ನೀವು ಏನ್ರಿ? ಯಾಕೆ ತಿನ್ನೋದು ಯಾವ ಹಂಗೆ ಮುಂಜಾನೆ ಎದ್ದು ಕೊಡೋಣ ಸಾಲಿಗೆ ಹೋಗ ತಮ್ಮ ನಮ್ಮ ಊಟ ಕೊಡು, ಹಂಗೆ ಬುಟ್ಟಿಗಡ್ಲೆ ರೊಟ್ಟಿ ಕಲಸ್ಕೊಂಡು ತಿಂದು ಹೋಗಿ ಅಂದ್ರೆ ಬಗ್ಲಿ ಬ್ಯಾಗ್ ಹಾಕೊಂಡು ಹೋಗಿ ಹಿಂದೆ ಗಾಡಿ ಕೊಟ್ಟು ಟೇಕ ಕೊಟ್ಟು ನಿದ್ದೆ ಮಾಡಿ ಬಂದ್ರೆ ಇವ್ ನೀವು ಸಾಲಿ ಹತ್ತದ ಸಾಲಿ ಪಡಸಾಲಿ. ನೀವು ನೋಡ್ಲಿಕ್ಕೆ ಒಳ್ಳೆ ರೂಪವಂತನಾಗಿರ್ತಕ್ಕಂಥ ಕೌಶಿಕ ಮಹಾರಾಜ, ತಲೆ ಮೇಗಿಂದ ಬಂಗಾರದ ಕಿರೀಟ, ಮೈ ಮೇಲೆಲ್ಲ ಬಂಗಾರದ ಆಭರಣಗಳನ್ನು ಧರಿಸಿಕೊಂಡು, ಯಾವಾಗಿಂದ ಆನೆ ಮೇಲಿಂದ ಅಂಬಾರಿ ಒಳಗಿಂದ ಕುತ್ಕೊಂಡಂದ ರಾಜ ಹಿಂಗ ಮೆರವಣಿಗೆ ನೋಡ್ತಿದ್ದ ಮ್ಯಾಲ ಕುತ್ಕೊಂಡು. ಮುಂದೆಂದ ಊದವ್ರು ಅದಾರೆ, ಬಾರಸವ್ರು ಅದಾರೆ, ಇಡೀ ನಾಡಿನ ಜನತೆ ಎಲ್ಲ ರಾಜನ ಮೆರವಣಿಗೆ ಒಳಗಿಂದ ಪಾಲ್ಗೊಂಡಿತ್ತು. ಹಿಂಗೆ ಮೆರವಣಿಗೆ ಬರುವಂತ ದಾರಿಯ ಮಧ್ಯದೊಳಗ ಎಡಕ ಬಲಕ ಎಲ್ಲ ಶ್ರೀಮಂತ ಹೆಣ್ಣು ಮಕ್ಕಳಲ್ಲ, ಎಲ್ಲಾ ಹೆಣ್ಣು ಮಕ್ಕಳು ರಾಜನ ಮೆರವಣಿಗೆ ನೋಡ್ಕೋತ ನಿಂತಿತ್ತು. ಯಾವಾಗಿಂದ ರಾಜನ ಮೆರವಣಿಗೆ ನೋಡ್ತಾ ನಿಂತುಕೊಂಡಿರ್ತಕ್ಕಂಥ ಪ್ರಸಂಗದೊಳಗ ಮಹಾದೇವಿ ಅಕ್ಕ ಹಂತ ಇಂತ ಗೆಳತಿಯರನಿಂದ ಗೆಳತನ ಮಾಡಿದ್ದಿಲ್ಲ. ಎಂತವ್ರ ಗೆಳತನ ಮಾಡಿದ್ಲು? ನಿತ್ಯನು ತಾನಂದ ಗುರುಲಿಂಗ ದೇವರ ಬಲ್ಲಿ ತಾನು ಏನು ಪಾಠ ಪ್ರವಚನ ಕೇಳಿ ಬರ್ತಿದ್ಲೋ ಅದು ಬಂದ 8 ಜನ ಗೆಳತಿಯರಿಗೆ ಅಂತ ಹೇಳ್ತಿದ್ಲು, ಅಕ್ಕ ಧರ್ಮ ಹತ್ತಿಕೊಂಡ್ರೆ ಹಿಂಗದ, ಅಷ್ಟಾವರಣ ಅಂದ್ರೆ ಹಿಂಗವ, ಪಂಚಾಚಾರ ಅಂದ್ರೆ ಹಿಂಗದವ, ಷಡಸ್ಥಲಗಳಂದ್ರೆ ಹಿಂಗದವ. ತಾನು ಏನಂದ ಗುರುವಿನಿಂದ ಪಡ್ಕೊಂಡು ಬಂದಿದ್ಲೋ ಅದು ಎಲ್ಲವನ್ನು ಕೊಡದ 4 ಜನರಿಗೆ ಅಂದ ಎಲ್ಲ ಒಂದು 8 ಜನ ಗೆಳತಿಯರಿಗೆ ಅಂತ ಹೇಳ್ಕೊತಿರ್ತಿದ್ರು ನೋಡು. ಅದಕ್ಕಾಗಿನೇ ಮೊನ್ನೆ ಒಂದು ಮಾತು ಹೇಳಿದೆ ನಾನು ನಿಮಗೆ, ಸಾರ ಸಜ್ಜನರ ಸಂಘ ಲೇಸು ಕಂಡಯ್ಯ, ದೂರ ದುರ್ಜನರ ಸಂಘ ಅದು ಭಂಗವಯ್ಯ. ಬಸವಣ್ಣವರು ವಚನ ಸಾಹಿತ್ಯವನ್ನು ಸುಮ್ಮನೆ ಹೇಳಿಲ್ಲ. ಅವ್ರೇನಂತಾರೆ, ನಿನ್ನ ಒಂದ್ ವೇಳೆ ನೀನು ಸಂಘನೆ ಮಾಡ್ಬೇಕಾಗಿತ್ತು ಅಂದ್ರ ಏನ್ರಿ, ನೀನು ಒಂದು ವೇಳೆ ಗೆಳತನ್ನೇ ಮಾಡ್ಬೇಕಾಗಿತ್ತು ಅಂತಂದ್ರ ನೀನು ಎಂತವ್ರಿಗೆ ಗೆಳತನ ಮಾಡ್ಬೇಕು, ಎಂತವ್ರಿಗೆ ಗೆಳತನ ಮಾಡ್ಬೇಕ್ರಿ? ಈಗ ಅವ್ರು 8 ಜನ ಗೆಳತಿಯರು ನೋಡಿ, ಯಾರು ಗೆಳತನ ಮಾಡ್ಯಾರ? ಅಕ್ಕ ಮಾದೇವಿ ಗೆಳತನ ಮಾಡ್ಯಾರ. ಅಕ್ಕ ಮಾದೇವಿ ಅವ್ರಿಗೆ ಏನು ಉಪದೇಶ ಮಾಡ್ಲಕತ್ತಾಳ? ಅಷ್ಟಾಭರಣ, ಷಡಸ್ಥಲ, ಪಂಚಾಚಾರಗಳನ್ನ ಮಾದೇವಿ ಅಕ್ಕಂದು ಉಪದೇಶ ಮಾಡ್ಲಕತ್ತ. ಒಳ್ಳೆಯವರ ಸಂಘ ಮಾಡಿದ್ರ ಒಳ್ಳೆದನ್ನ ಉಪದೇಶ ಮಾಡ್ತಾರ. ಕೆಟ್ಟವ್ರ ಸಂಘ ಮಾಡಿದಿವಿ ಎತ್ತಿಕೊಂಡಂದ್ರ ಏನ್ರಿ, ಮನಿ ಮುರುಕರ ಸಂಘ ಮಾಡಿದಿವಿ ಅಂದ್ರ ಅವ್ರು ಇನ್ನೊಬ್ಬರ ಮನಿ ಮುರಿಯೋದನ್ನ ಕಲಿಸ್ತಾರೆ ಹೊರತಾಗಿ ಮನಿ ಒಂದ್ ಮಾಡ್ತಕ್ಕಂಥ ಕಲ್ಸಕ್ಕಂತ ಆಗಂಗಿಲ್ಲ. ನಾವು ಏನು ಗೆಳತನ ಮಾಡ್ತೀವಿ, ಎಲ್ಲಿ ಕುಂದ್ರಬೇಕತ್ತಕೊಂಡ ಕೇಳಿದ್ರ 4 ಮಂದಿಯಾಗಂದ ಕುಂದ್ರಬೇಕ್ರಿ ಎತ್ಕೊಂಡಂತಾರಲ್ಲ, ಅದು ಎಲ್ಲಿ ಕುಂದ್ರಬೇಕತ್ತಕೊಂಡ ಕೇಳಿದ್ರ ಒಳ್ಳೆಯವ್ರ ಜೊತೆಯೊಳಗಿಂದ ಕುಂದ್ರಬೇಕು, ಒಳ್ಳೆ ಮಾತುಗಳನ್ನ ಆಡ್ತಕ್ಕಂಥವ್ರ ಜೊತೆಯೊಳಗಿಂದ ಕುಂದ್ರಿ. ಯಾವ ಚಟಗಳನ್ನ ಮಾಡದಾಗಿರ್ತಕ್ಕಂಥವ್ರ ಹತ್ರ ಕುಂದರಿ, ಧರ್ಮದ ಮಾರ್ಗದೊಳಗಿಂದ ನಡೀತಕ್ಕಂಥವ್ರ ಹತ್ರ ಕುಂದರಿ. ನಾವು ಒಳ್ಳೆಯವರ ಸಂಘ ಮಾಡಿದಿವಿ ಎತ್ತಿಕೊಂಡಂದ್ರ ನಾವು ಕೂಡ ಒಳ್ಳೆಯವರೇ ಹಾಕಿ. ಇವತ್ತ ನಾವು ಸೋಮನಿಂದ ಎದಕ್ಕೆ ನೆನೆಸ್ತೀವಿ? ಸುಮ್ಮನೆ ಕಲ್ಪನೆ ಮಾಡೋಣ. ಇವತ್ತು ನಾವೆಲ್ಲ ಸೋಮನಿಂದ ನೆನೆಸ್ತೀವಿ, ಸ್ವಾಮಿಗಳು ನೆನೆಸ್ತೀವಿ, ಊರಾಗಿನವ್ರು ನೀವು ನೆನೆಸ್ತೀರಿ. ಇರ್ಬೇಕಾಗಿತ್ರಿ ಈ ಕಾರ್ಯಕ್ರಮದಾಗ ಎಲ್ಲರೂ ಅಂತ, ಅವ ಇದ್ನಂದ್ರ ಮತ್ತಿದ್ರ ಹುರುಪೆ ಬೇರೆ ಇರ್ತಿತ್ರಿ ಅಂತ ಯಾಕ್ರಿ ಅಂತೀವಿಲ್ಲ ನಾವು? ಯಾಕಂತೀವಿ ಹಂಗ? ಅವ ಒಳ್ಳೆಯವನಾಗಿದ್ದ, ಧರ್ಮ ಕಾರ್ಯದೊಳಗಿಂದ ಓಡಾಡ್ತಿದ್ದ, ಏನ್ರಿ ಧರ್ಮಕ್ಕಾಗಿಂದ ದುಡಿತಿದ್ದ, ಸ್ವಾಮಿಗಳು ಶರಣರು ಸಂತರು ಅಂತಿದ್ದ. ಒಂದು ಕಡೆಗಿಂದ ತನ್ನ ಮನಿತನದ ಕಾಯಕ, ಇನ್ನೊಂದು ಕಡೆಗಿಂದ ಧರ್ಮದ ಕಾರ್ಯ ಬಂದು ನಿಂತು ಒತ್ತಿಕೊಂಡಂದ್ರ ಯಾವಾಗಲೂ ಕೂಡ ಎದುರು ನಿಂತು ಮಾಡತಕ್ಕಂಥ ಸೋಮು ಅಂತಂದ್ರೆ ಅವ್ನು ಒಳ್ಳೆ ಮದನ ಹತ್ತಿಕೊಂಡಂದ್ರೆ ಇವತ್ತು ಅವನ ಜೊತೆಯೊಳಗಿಂದ ಗೆಳತನ ಮಾಡಿದವರು ಕೂಡ ಒಳ್ಳೆಯವರಾಗಿನೇ ಅದಾರ. ಹೌದಲ್ರಿ? ಅವನ ಜೊತೆಯೊಳಗೆ ಗೆಳತನ ಮಾಡಿದ್ರು ಕೂಡ ಒಂದು ಒಳ್ಳೆಯವರಾಗಿ ಅದಾರ. ಅವರೆಲ್ಲರೂ ಹೇಳ್ತಿರ್ತಾರ, ಅಪ್ಪವ್ರೆ ನಾನು ಬಿಟ್ಟು ಎಲ್ಲಿ ಹೋಗ್ತಿದಿಲ್ರಿ, ನನಗೆ ಎಲ್ಲಿಗೆ ಹೋಗ್ಬೇಕಾರೆ ನಾನು ತೊಗೊಂಡೆ ಹೋಗೋ. ಒಂದು ಏನ ಧಾರ್ಮಿಕ ಕಾರ್ಯಕ್ರಮ ಮಾಡಬೇಕಾಗಿತ್ತು ಅಂದ್ರೆ ನಮ್ಮನ್ನು ತೊಗೊಂಡೆ ಹೋಗವ. ಯಾಕೆ ಮಾತುಗಳು ಬರ್ತಾವ ತಗೊಂಡ ಕೇಳಿದ್ರೆ ನಾವು ಕುಂದಿರ್ಬೇಕು ಒಳ್ಳೆಯವ್ರ ಜೊತೆ ಒಳಗೆ. ಇವತ್ತಿಲ್ಲಿ ಮಾದೇವಿ ಅಕ್ಕನ ಜೊತೆ ಒಳಗ 8 ಜನ ಗೆಳತಿಯರದಾರೆ. ಆ ಮಾದೇವಿ ಅಕ್ಕ ಅಂತವ್ರದೇ ಗೆಳತನ ಮಾಡ್ಯಾಳ, ಒಳ್ಳೆಯವ್ರಿಗೆ ಗೆಳತನ ಮಾಡ್ಯಾಳೆ. ಯಾವಾಗ ಅವ್ರು ಸಾಯಂಕಾಲ ಬಂದು ಕೂಡ ತಾನೇನು ಗುರುವಿನಿಂದ ಪಡ್ಕೊಂಡು ಬರ್ತಿದ್ಲೋ, ಸಾಯಂಕಾಲ ಮನೆಗೆ ಬಂದು ಆ 8 ಗೆಳತಿಯರಿಗೆ ತನ್ನಲ್ಲಿರ್ತಕ್ಕಂಥ ಧರ್ಮದ ಬೋಧೆಯನ್ನ ಆ 8 ಜನ ಗೆಳತಿಯರಿಗೆ ಮಾಡ್ತಿದ್ಲು. ಹರ ಶರಣರು ಸಾವಿದಾಡಿ ನಮ್ಮ ಗುರು ಸಿದ್ಧ ದೇವ. ಜೀವನದೊಳಗ ಮಹಾದೇವಿ ಅಕ್ಕ
ತನ್ನ ಎಲ್ಲ ಗೆಳತಿಯರಿಗಿಂದ ನಿತ್ಯ ನಿತ್ಯ ತಾನು ಏನು ಪಡ್ಕೊಂಡು ಬಂದಿಲ್ಲೋ ಆ ಜ್ಞಾನವನ್ನೆಲ್ಲ ತನ್ನ ಎಲ್ಲ ಗೆಳತಿಯರಿಗಿಂದ ನೀಡ್ತಾ ನೀಡ್ತಾ ಇರುವಂತ ಪ್ರಸಂಗದೊಳಗ ಈ ರಾಜನ ಮೆರವಣಿಗೆ ನಡೆದಿತ್ತು. ವೈಭವದೊಳಗಿನ ರಾಜನ ಮೆರವಣಿಗೆ ನಡೆದದ. ಇವರೆಲ್ಲ 8 ಜನ ಗೆಳತಿಯರು ಏನ್ ಮಾಡ್ಯಾರ ತಗೊಂಡು ಕೇಳಿದ್ರ, ಅಕ್ಕ ಮಾದೇವಿ ಮನಿಗೆ ಎಂದ ಬಂದ್ರು. ಮಾದೇವಿ ಬಾ, ಇಡೀ ಊರ್ ಜನ ಎಲ್ಲ ರಾಜನ ಮೆರವಣಿಗೆ ನೋಡ್ಲಕತ್ತಾರೆ, ನಾವು ಒಂದ್ ಈಟದ ನಿಂತಂದೆ ಮೆರವಣಿಗೆ ನೋಡೋಣ ಒತ್ತುಕೊಳ. ಮಾದೇವಿ ಅಕ್ಕಂತಾಳೆ, ಇವೆಲ್ಲ ಮೆರವಣಿಗೆ ಉರುಣಿಗೆ ನಾನು ನೋಡಂಗಿಲ್ಲ. ಇನ್ನ ಯಾವ್ದಾದ್ರು ಕೂಡ ಧರ್ಮ ಗ್ರಂಥಗಳಿದ್ರೆ ತಂದು ಕೊಡ್ರಿ, ಅದನ್ನ ನಾನು ಓದ್ತೀನಿ. ಆದ್ರ ಈ ಮೆರವಣಿಗೆ ಗಿರುಣಿಗೆ ನಾನು ನೋಡಕ್ಕೆಂದು ಬರಂಗಿಲ್ಲ. ಒಲ್ಲೆ ಹತ್ತಿಕೊಂಡು ಎಟ್ಟು ಹೇಳಿದ್ರು ಕೂಡ ಇವರೆಲ್ಲ ಗೆಳತಿಯರು ಬಿಡ್ಲಿಲ್ಲ. ಬಹಳ ದೂರ ಏನು ಹೋಗುದಿಲ್ಲ, ನಮ್ಮ ಮನೆ ಬಾಗಿಲು ಮುಂದೆ ನಿಂತುಕೊಂಡ ನೋಡುದದ, ಬಾ ಏನು ಜೀವನದಾಗ ನೋಡ್ಬೇಕತ್ತಿಕೊಂಡು ಎಟ್ಟು ಮಾದೇವಿ ಯಾಕಂದ್ರೆ ಒಲ್ಲೆ 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 ಅಂತಂದ್ರು ಕೂಡ ಕೇಳಲಿಲ್ಲ. ಎಲ್ಲ ಹೆಣ್ಮಕ್ಳು ಏನು ಮಾಡಿದ್ರು, ಗೆಳತಿಯರೆಲ್ಲ ಮಾದೇವಿ ಅಕ್ಕನಂದ ಕೈ ಹಿಡ್ಕೊಂಡ ಹೊರಗಿಂದ ಕರ್ಕೊಂಡು ಬಂದ್ರು. ಯಾವಾಗಿಂದ ಕರ್ಕೊಂಡು ಬಂದ್ರು, ಮಾದೇವಿಯನ್ನು ಕೂಡ ನಿಂತ್ಕೊಂಡು ಮೆರವಣಿಗೆ ನೋಡಕತ್ಲು. ಎಡಕ ಬಲಕ ಸಾವಿರ ಜನ ಹೆಣ್ಣು ಮಕ್ಕಳನ್ನ ಮೆರವಣಿಗೆ ನೋಡಕತ್ತಾರೆ. ಯಾವಾಗಿಂದ ಕೌಶಿಕ ಮಹಾರಾಜ ಆನಿ ಅಂಬಾರಿ ಒಳಗಿಂದ ರಾಜ ಕೂತಾನೆ, ಮ್ಯಾಲ ಕೂತ್ಕೊಂಡ ಎಲ್ಲಾ ಕಡೆ ನೋಡ್ತಾ ಬರುವಂತ ಪ್ರಸಂಗದೊಳಗ ಅಲ್ಲಿ ಏನಾಗ್ಯದ ತಿಳ್ಕೊಂಡ ಕೇಳಿದ್ರೆ, ಆ ರಾಜನ ದೃಷ್ಟಿ ಎಲ್ಲಿಗೆ ಹೋಗ್ಯದ ತಿಳ್ಕೊಂಡ ಕೇಳಿದ್ರ ಮಹಾದೇವಿ ಕಡೆಯಿಂದ ಹೋಗ್ಯಾದ. ನೋಡ್, ಮಹಾದೇವಿ ಕಡೆ ದೃಷ್ಟಿ ಹೋಗ್ಯಾದ. ಯಾವಾಗಿಂದ ಮಹಾದೇವಿ ಕಡೆಯಿಂದ ದೃಷ್ಟಿ ಹೋಯ್ತು. ಆದ್ರೆ ದೃಷ್ಟಿ ಹೋಗ್ಲಿ ಪರವಾಗಿಲ್ಲ, ಭಗವಂತ ನೋಡಕಿನ ಕಣ್ಣು ಕೊಟ್ಟಾನ ಏನ್ರಿ, ನೋಡಕ್ಕಿಂತ ಕಣ್ಣು ಕೊಟ್ಟಾನೆ. ಆದ್ರ ಹೋಗ್ತಕ್ಕಂಥ ದೃಷ್ಟಿ ಅದು ಒಳ್ಳೆ ದೃಷ್ಟಿಯಿಂದ ಹೋಗ್ಲಿಲ್ಲ. ನೋಡ್ರಿ, ನೋಡ್ತಕ್ಕಂಥ ಕಣ್ಣುಗಳನ್ನು 2 ಕೊಟ್ಟ. ಕಲ್ಪನೆ ಇರ್ಲಿ ಮಗ, ಎಲ್ಲಾನು 2 ಕೊಟ್ಕೋತ ಬಂದ ಭಗವಂತ. ನಡಿತಕ್ಕಂಥ ಕಾಲುಗಳನ್ನ 2 ಕೊಟ್ಟ, ದಾನ ಮಾಡ್ತಕ್ಕ ಕೈಗಳನ್ನ 2 ಕೊಟ್ಟ ಏನ್ರಿ, ನೋಡ್ತಕ್ಕಂಥ ಕಣ್ಣುಗಳನ್ನ 2 ಕೊಟ್ಟ, ಕೇಳತಕ್ಕಂಥ ಕಿವಿ 2 ಕೊಟ್ಟ, ನುಡಿತಕ್ಕಂಥ ನಾಲಿಗೆ 2 ಕೊಟ್ಟ. ನೀವು ಅನ್ಬೋದು, ನುಡಿತಕ್ಕ ನಾಲಿಗೆಯಲ್ಲಿ ಅವ್ರಿ 2 ಎಲೆ, ಒಂದೇ ಒಂದು ಸುಳ್ಳು ಹೇಳತ್ತ, ಒಂದು ಕರೆ ಹೇಳತ್ತ. ಎಲ್ಲಾನು ಕೂಡ 2 ಕೊಟ್ಕೋತ ಬಂದ ಏನ್ರಿ. ಒಂದು ಹೆಣ್ಣು ಕೊಟ್ಟ, ಒಂದು ಗಂಡ ಕೊಟ್ಟ, ಒಂದು ಕರಿದು ಕೊಟ್ಟ, ಒಂದು ಬಿಳಿದು ಕೊಟ್ಟ. ಏನು 1 2 ನೀವು ಜಗತ್ತಿನ ಇತಿಹಾಸ ತೆಗೆದು ನೋಡ್ರಿ, ಎಲ್ಲಾನು ಕೂಡ 2 ಅಂತ ಕೊಟ್ಕೋತ ಬಂದ. ಒಳಗಿರ್ತಕ್ಕಂಥ ಮನಸ್ಸು ಕೂಡ 2 ಕೊಟ್ಕೋತ ಬಂದ. ತಿಳಿತ್ರಿ, ಮನಸ್ಸು ಮೊನ್ನೆ ಒಬ್ಬ ಯಾವ ಪದ ಹಾಡ್ತಿದ್ದ, ಇರುವುದೊಂದು ಮನಸ್ಸ ಯಾರಿಗಂತ ಕೊಡಲಿ ಪದ ಹಾಡಕತ್ತಿದ್ದ. ನಾನೇ ಒಂದೇ ಹಂಗದ ಮಗ, ನಾನು ಅವ ಪದ ಹಾಡಕತ್ತಿದ. ಒಂದ್ ಹೆಂಗದ ಮನಸ್ಸು ಕೂಡ 2 ಅದಾವ. ಒಂದು ಒಳ್ಳೆ ಮನಸ್ಸದ, ಇನ್ನೊಂದ ಕೆಟ್ಟ ಮನಸ್ಸದ. ನೋಡ್ರಿ, ಇವತ್ತ ಇಲ್ಲಿ ಇಷ್ಟು ಜನ ಬಂದು ಕುಂತಿರಲ್ಲ, ಒಳ್ಳೆ ಮನಸ್ಸಿರ್ತಕ್ಕಂಥ ಮನಸ್ಸು ಏನಂತದ, ನಡಿ ರೆಬ್ಬಂತಾಯಿ ಗುಡಿಗೆ ಹೋಗ್ಯಂದ ಅಲ್ಲಿ ಗಡಿಗುಡುಗ ಸ್ವಾಮಿಗಳು ಪ್ರವಚನ ಬಂದಾರ, ಹೋಗಿ ಕೇಳೋಣ ತಿಳ್ಕೊಂಡು ಚಲೋ ಮನಸ್ಸಿದ್ದು ಮನೆಗಿಂದ ಎಬ್ಬಿಸ್ಕೊಂಡು ತಂದು ಇಲ್ಲಿ ಗುಡಿಯಾಗ ಕುಂದಿರ್ಸೋದಿಲ್ರಿ. ಒಳ್ಳೆ ಮನಸ್ಸಿದ್ದಾಗನೇ ನೀವು ಇಲ್ಲಿ ಬಂದಿರಿ. ಅಪ್ಪಿ ತಪ್ಪಿ ಕೆಟ್ಟ ಮನಸ್ಸ ಅಲ್ಲೇ ನೋಕಿದ್, ಇಲ್ಲೇ ಮೈಕನ ಕೇಳ್ತದ, ಇಲ್ಲೇ ಕೊಂಬಿ ಮೇಲೆ ಕೇಳ್ತದ ತಿಳ್ಕೊಂಡ್ ಮಳೆ ಮೇಲೆ ಮಕ್ಕೊಂಡವ್ರು ಮನಾರ್ ಚಂದ ಕೇಳ್ತದ. ನಿನ್ನೊಬ್ಬ ಹೇಳಕತ್ತದ, ಸಾಲಿತನೂ ಕೇಳ್ತದ ನಿಮ್ ಪ್ರವಚನ ಅಂದ. ನೀ ಸಾಲೆಗೆ ಮಕ್ಕೊಂಡು ಕೇಳಿದೇನು ಒಂದಿನ? ಆರಾಮ್ರಿ ಅಲ್ಲೇ ಮಕ್ಕೊಂಡು ಕೇಳಿ ಹೆಂಗ್ ಮಾಡ್ತ, ಸಾಲೆಗೆ ಮಕ್ಕೊಂಡು ಕೇಳ. ನಾವು ಎಲ್ಲಾನು ಕೂಡ 2 ಕುಟ್ಕೋತ ಬಂದ. ಆದ್ರ ಇಲ್ಲಿ ಕೌಶಿಕ ಮಹಾರಾಜನ ದೃಷ್ಟಿ ಒಳ್ಳೆ ದೃಷ್ಟಿ ಹೋಗಿತ್ತು ಅಂತಂದ್ರೆ ಏನ್ ಫರಕ್ ಬೀಳಂಗಿಲ್ಲ, ಹೌದಲ್ರಿ? ಕೆಟ್ಟ ದೃಷ್ಟಿ ಇರ್ತಾವಿಲ್ಲ. ಒಮ್ಮೆ ಕೈಲಾಸದಿಂದ ಕಾಮಧೇನು ಆಕಳು ಬಂದಿತ್ತು ಭೂಲೋಕಕ್ಕೆ. ಕಾಮಧೇನು ಆಕಳು ಬಂದ ಭೂಲೋಕಕ್ಕ. ಹಿಂಗೆ ಬಂದಿರ್ತಕ್ಕಂಥ ಪ್ರಸಂಗದೊಳಗೆ ಒಂದು ಊರಾಗಿಂದ 5 ಹೊಂಟಿತ್ತು. ಕಾಮಧೇನು ತಗೊಂಡು ನೋಡ್ಲಕ್ಕಿಂದ ಒಳ್ಳೆ ದಪ್ಪ, ನೀವು ನೋಡಿರ್ಬೇಕು. ಕಾಮಧೇನು ತಗೊಂಡ್ರ ಆಕಳು ನೋಡಕ್ಕಿಂದ ಅಷ್ಟು ಸುಂದರವಾಗಿತ್ತು. ಆಕಳು ಅಟ್ಟು ಚಂದ, ಅಟ್ ಮೈಕೈ ತುಂಬಿಕೊಂಡಂದು ಚಂದ ಇತ್ತು. ಯಾವಾಗಿಂದಂತ ಕಾಮಧೇನು ಆಕಳಂದ ದಾರಿ ಹಿಡ್ಕೊಂಡ ಬರ್ಲಿಕ್ಕತ್ತದೆ. ಆದ್ರೆ ಎದುರಿಗೆ ಒಬ್ಬ ಭೇಟಿ ಅದ. ಯಾರು? ಸಮಗಾರವ ಭೇಟಿ ಅದ. ಯಾರಿಗೆ? ಆಗ ಕಾಮಧೇನು ಆಕಳಿಗಿಂದ ಯಾರಿಗೆ ಭೇಟಿ ಆದ್ರು? ಒಬ್ಬ ಸಮಗಾರವ ಭೇಟಿ ಅದ. ಅವ ಏನಂತಾನ ನೋಡ್ರಿ, ಮನಸ್ಸ ಇರುವುದೊಂದೇ ಆಕಳ, ಮನಸ್ಸುಗಳು ಹೆಂಗಿರ್ತಾವತ್ತ ಅನ್ನೋದಕ್ಕೆ ನಿಮಗೆ ಹೇಳಕತ್ತೀನಿ. ಒಬ್ಬ ಸಮಗಾರವಂದ ಭೇಟಿ ಅದ. ಅವಾಗ ಇವ ಅಂತಾನೆ, ಇದು ಎಂದು ಸಾಯ್ತದೋ, ಇದ್ರ ತೊಗಲು ಉಚ್ಕೊಂಡ, ಇದ್ರ ಅಪ್ಪಿ ತಪ್ಪಿ ತೊಗದಂದ ನಾ ಚಪ್ಪಲಿ ಮಾಡಕತ್ರ ಎಷ್ಟು ಜೋಡಿ ಚಪ್ಪಲಿ ಆಗ್ಲಿಕ್ಕಿಲ್ಲ ತಗೊಂಡು ಸಮಗಾರ ವಿಚಾರ ಮಾಡಕತ್ತ. ಇನ್ನೊಬ್ಬ ಕಟಗ್ರ ವಿಚಾರ ಮಾಡ್ಲಕತ್ತಾನ. ಏನ್ರಿ, ಇದನ್ನ ಕಡ್ದು ಮಾರಿದ್ರ 8 ಕಿಲೋ ಮಾಂಸ 8 ಕ್ವಿಂಟಲ್ ಮಾಂಸ ಆಗ್ಲಿಕ್ಕಿಲ್ಲ, ನನಗೆ 8 ರೊಕ್ಕ ಬರ್ಲಿಕ್ಕಿಲ್ಲ ತಗೊಂಡು ಕಟಕ್ರವಂತ.
ಅದೇ ಆಕಳಿಂದ ಸ್ವಲ್ಪ ಮುಂದಕ್ಕೆ ಬರೋದ್ರಾಗ ಒಬ್ಬ ಸ್ವಾಮಿ ಒಬ್ಬ ಬ್ರಾಹ್ಮಣ ಭೇಟಿ ಆದ್ರ, ಅಯ್ಯೋ ಆಕಳು ನೋಡಕ್ಕೆ ಎಷ್ಟು ಚಂದದಲ್ಲ, ಇಂಥ ಆಕಳು ನಮ್ಮ ಮನೆಗಿದ್ರ ದಿನ ಪೂಜೆ ಮಾಡಕ್ ಬರ್ತಿತ್ತಲ್ಲ ತಿಳ್ಕೊಂಡಂದು ಒಬ್ಬ ಬ್ರಾಹ್ಮಣ ಒಬ್ಬ ಜಂಗಮ ಒಳ್ಳೆ ಮನಸ್ಸಿರ್ತಕ್ಕಂಥ ವಿಚಾರ ಮಾಡ್ತಾರೆ. ಆಕಳೇ ಸವಿಲ್ಲಿ ಇರುದು ಒಂದೇ ಆಕಳ, ಆದ್ರೆ ಮನಸ್ಸುಗಳು ಹೆಂಗವಲ್ಲ, ಸಮಗಾರನ ಮನಸ್ಸನೇ ಬೇರೆ ಏನ್ರಿ, ಇಲ್ಲಿ ಕಟಕನ ಮನಸ್ಸನೇ ಬೇರೆ, ಇಲ್ಲಿ ಒಬ್ಬ ಜಂಗಮ ಬ್ರಾಹ್ಮಣನ ಮನಸ್ಸನೇ ಬೇರೆ. ಹಂಗ ಮನಸ್ಸುಗಳಿಂದ ಎಲ್ಲಿನೂ ಕೂಡ ಒಂದಿಲ್ಲ. ಅದ್ರೊಳಗಿಂದ ಕೌಶಿಕ ಮಹಾರಾಜನ ಮನಸ್ಸ ಅದು ಏನಾಗ್ಯದ ತಗೊಂಡು ಕೇಳಿದ್ರ ಅವನ ದೃಷ್ಟಿ ಜೊತೆ ಒಳಗ ಕೆಟ್ಟ ಮನಸ್ಸನ್ನು ಕೂಡ ಹೋಗ್ಬಿಟ್ಟ, ಕೆಟ್ಟ ಮನಸ್ಸು ಹೋಗ್ಬಿಟ್ಟ. ಯಾವಾಗಿಂದ ನೋಡ್ತಾನ ಅವಳ ಅಂದ ಚಂದ, ಬಹುಶಃ ಅವತ್ತಿನ ದಿನಮಾನದೊಳಗ ಏನ್ರಿ ಅಕ್ಕ ಮಾದೇವೆಟ್ಟಂದ ರೂಪತಿ ಆಗಿರ್ತಕ್ಕಂಥ ಹೆಣ್ಣೆ ಯಾರು ಇದ್ದಿದ್ದಿಲ್ಲ ಏನ್ರಿ. ಅವತ್ತಿನ ದಿನಮಾನದೊಳಗ ಏನ್ರಿ ಶಿವಮೊಗ್ಗ ಜಿಲ್ಲೆ ಮೊದಲಿಂದ ಮಲೆನಾಡದು, ಆ ಮಲೆನಾಡಿನೊಳಗಿಂದ ಅಕ್ಕ ಮಾದೇವಿ ಅಂತ ರೂಪತಿ ಆಗಿರ್ತಕ್ಕಂಥ ಹೆಣ್ಣೆ ಅವತ್ತಿನ ದಿನಮಾನದೊಳಗಿಂದ ಯಾರು ಇದ್ದಿದ್ದಿಲ್ಲ. ತಟ್ಟ ರೂಪತಿ ಆಗಿರ್ಲು ಅಕ್ಕ ಮಾದೇವಿ. ನೋಡ್ಲಿಕ್ಕೆ 18 ವರ್ಷ ಒಳ್ಳೆ ಮೈಕೈ ತುಂಬಿಕೊಂಡ ಏನ್ರಿ ಒಳ್ಳೆ ರೂಪವತಿ ಸೌಂದರ್ಯವತಿ ಆಗಿರ್ತಕ್ಕಂಥ ಮಹಾದೇವಿ ಅಕ್ಕನನ್ನ ಯಾವಾಗ ನಿಮ್ಮ ಕೌಶಿಕ ಮಹಾರಾಜ ನೋಡ್ದ, ನೋಡಿ ಅವನ ಮನಸ್ಸು ಏನಾಗಿ ಬಿಡ್ತು ಅಂತಕೊಂಡದ ಕೇಳಿದ್ರ, ನಾನು ಯಾರು, ನಾನು ಎಲ್ಲಿ ಕುಂತೀನಿ, ನಾನು ಹೆಂಗ್ ಕುಂತೀನಿ ಅಂತನ್ನುವಂತ ಅರಿವೇ ಉಳಿಲಿಲ್ಲ ಅವನಿಗೆ. ಕಲ್ಪನಾ ಇರಲಿ ಕೌಶಿಕ ಮಹಾರಾಜಗ. ಅದಕ್ಕಾಗಿ ನನ್ನ ಹೇಳ್ತಾರಲ್ಲ, ವಿದ್ಯಾತುರಾಣಂ ನ ಸುಖಂ ನ ನಿದ್ರ, ಕಾಮಾತುರಾಣಂ ನ ಭಯಂ ನ ಲಜ್ಜಾ. ವಿದ್ಯಾ ಕಲಿಬೇಕಂತಕ್ಕಂಥ ವಿದ್ಯಾರ್ಥಿಗಳಿಗೆ ಏನ್ರಿ ಹೊಟ್ಟೆ ತುಂಬಾ ಊಟ ಇರಂಗಿಲ್ಲ, ಕಣ್ಣು ತುಂಬಾ ನಿದ್ದಿರಂಗಿಲ್ಲ, ಅವೇ ಮಕ್ಕಳ ವಿದ್ಯೆ ಕಲಿತಾವ ಏನ್ರಿ, ಚಂದ ಮಕ್ಕೋ ಬರ್ದವು. ಶ್ವಾನ ನಿದ್ರ, ಅಲ್ಪಾಹಾರಿ ಶ್ವಾನ ನಿದ್ರ, ಅವನ ನಿದ್ದೆ ಹೆಂಗಿರ್ಬೇಕಂತ ತಗೊಂಡು ಕೇಳಿದ್ರ ನಾಯಿ ನಿದ್ದಿದ್ದಂಗಿರ್ಬೇಕಂತ. ಮತ್ತ ಸ್ವಲ್ಪ ಊಟ ಮಾಡ್ಬೇಕು, ಮತ್ತ ಇವು ಬುಟ್ಟಿಗಡ್ಲೆ ತಿಂದು ಹಿಂದೆ ಹೋಗಿ ಕೂತ್ಕೊಂಡು ನಿದ್ದೆ ಮಾಡಿದ್ವತ್ತ ಇವು ಸಾಲಿ ಕಲಿತಾವ ನೀವು ಏನ್ರಿ. ಯಾಕೆ ತಿನ್ನೋದು ಯಾವ ಹಂಗೆ ಮುಂಜಾನೆ ಎದ್ದು ಕೊಡೋಣ ಸಾಲಿಗೆ ಹೋಗ ತಮ್ಮ ನಮ್ಮ ಊಟ ಕೊಡು, ಹಂಗೆ ಬುಟ್ಟಿಗಡ್ಲೆ ರೊಟ್ಟಿ ಕಲಸ್ಕೊಂಡು ತಿಂದು ಹೋಗಿ ಅಂದ್ರೆ ಬಗ್ಲಿ ಬ್ಯಾಗ್ ಹಾಕೊಂಡು ಹೋಗಿ ಹಿಂದೆ ಗಾಡಿ ಕೊಟ್ಟು ಟೇಕ ಕೊಟ್ಟು ನಿದ್ದೆ ಮಾಡಿ ಬಂದ್ರೆ ಇವ್ ನೀವು ಸಾಲಿ ಹತ್ತದ ಸಾಲಿ ಪಡಸಾಲಿ ನೀವು. ಒಬ್ಬ ವಿದ್ಯಾ ಕಲಿತಕ್ಕಂಥ ವಿದ್ಯಾರ್ಥಿ ಹೆಂಗಿರ್ಬೇಕಂತ ಕೇಳಿದ್ರೆ ಸಂಸ್ಕೃತದೊಳಗೆ ಹೇಳ್ತಾರೆ, ವಿದ್ಯಾತುರಾಣಂ ನ ಸುಖಂ ನ ನಿದ್ರ. ಅವನಿಗೆ ಸುಖ ಇರಬಾರ್ದು, ಅವನಿಗೆ ಅಂದ್ರೆ ಕಣ್ ತುಂಬ ನಿದ್ದಿರಬಾರ್ದು. ಯಾವ ಮಕ್ಕಳಿಗೆ ನೀವು ಸುಖ ತೋರಿಸ್ತಿರಲ್ಲ ಆ ಮಕ್ಕಳು ಏಸ್ ಕಾಲಕ್ಕೆ ಕೊಡೋದು ವಿದ್ಯಾ ಕಲಿಯಲ್ಲ. ಅಯ್ಯ ನನ್ನ ಮಗ ಸಾಲಿ ಕಲಿತಾನ ತಗೊಂಡು ಅದು ಬೇಕ್ರಲ್ಲಿ ತಿರ್ಸದ್ನೆ ಏನ್ರಿ, ಚಲೋ ಚಲೋ ತಿರ್ಸದ್ನೆ, ಅವ್ನು ಬೇಕಾದಂಗೆ ಬಟ್ಟೆ ಕೊಡ್ಸದ್ನೆ, ಇವೆಲ್ಲ ಮಾಡಿದ್ರಿತ್ತು ಮಕ್ಕಳಿಗೆ ನಿಂಬಲ್ಲಿ ರೊಕ್ಕ ತೋರಿಸಿರತ್ತಂದ್ರೆ ಏಸ್ ಕಾಲಕ್ಕೆ ಕೊಡೋದು ವಿದ್ಯಾ ಕಲಿಯಲ್ಲ. ಆ ಮಕ್ಕಳಿಗೆ ಕಷ್ಟ ಅನ್ನೋದು ಏನು ಗೊತ್ತಾಗ್ಬೇಕು. ಮಕ್ಕಳಂದ ಕಷ್ಟದೊಳಗಿದ್ರೆ ಮಾತ್ರ ವಿದ್ಯಾ ಕಲಿತಾರೆ ಹೊರತಾಗಿ ನಾವೆಲ್ಲ ಶಿವಯೋಗ ಮಂದಿರಕ್ಕಿಂತ ಹೋಗಬೇಕಾದ್ರೆ ನಮಗೆ 8 ವರ್ಷನವ್ರು ಇದ್ದಾಗ ಬಿಟ್ಟಾರಿ. 8 ವರ್ಷ ನನಗೆ ಏನ್ರಿ, ಇನ್ನ ನನ್ನ ಬಟ್ಟೆ ನಾನು ತೊಳ್ಕೊಳಕ್ ಬರ್ತಿದ್ದಿಲ್ಲ, ನನ್ನ ಮೈ ನನಗೆ ತೊಳ್ಕೊಳಕ್ ಬರ್ತಿದ್ದಿಲ್ಲ. 8 ವರ್ಷನ ಇದ್ದಾಗಿನ ತಂದೆ ತಾಯಿನ ಅಗಲಿಸಂದ ಒಯ್ದು ಬಿಟ್ರ ನಮ್ಮನ್ನ. ಅವತ್ತಿನ ದಿನಮಾನದಾಗ ಅಟ್ಟು ಒಯ್ದು ಬಿಟ್ಟಾರತ್ತಂದ್ರೆ ಇಟ್ಟು ನಿಮ್ಮ ಊರಾಗ ಅಂದ ಪುರಾಣ ಹೇಳಕತ್ತೀನಿ. ಇಲ್ಲ ನಾವು ಪುರಾಣ ಹೇಳೋ ಮಕ್ಕಳನ್ನ ನಾವು ವೈಗಳು. ನೀವು ಅಂತೀರಿಲ್ಲ ನಮ್ಮ ಬಿಜಾಪುರ ಜಿಲ್ಲಾ 101 ಕ್ವಾಡಾಗ ಸತ್ತ ಬಳಕೆನೆ 500 ಹುಡ್ತದಂತಾರ. ಹೌದಿಲ್ಲ ಅಂದ್ರ 101 ಕ್ವಾಡಗತ್ತಲ್ಲ, 101 ಕ್ವಾಡಗನ ಗುಣಗಳು ಏನು ಇರ್ತಾವಲ್ಲ, 101 ಕ್ವಾಡಗನ ಗುಣ ಇದ್ದವ್ರು ಏನು ಸಾಯ್ತಾರಲ್ಲ ಅವ್ರ ಗುಣ ಇವ್ರು ಒಬ್ರ ಬಳಿ ಬಂದಿರ್ತಾವ ಐತ್ರಿ. ಮಕ್ಕಳಿಗೆಂದ ಕಷ್ಟ ಅನ್ನೋದು ಗೊತ್ತಾಗಬೇಕು. ಮಕ್ಕಳಿಗೆಂದ ಏನಪ್ಪಾ ಪಟ್ಟಿ ಅನುಲಿ ಅಂತ ಗೊತ್ತಾಗಬೇಕು. ನಾನು ನಿಮ್ಮ ಸತ್ಯವಾದ ಒಂದು ಮಾತು ಹೇಳ್ತೀನಿ. ಇವತ್ತಿನ ಪ್ರವಚನ ಕಲಿತಿದ್ದೆ ಎದ್ರ ಸಲುವಾಗಿ ಎತ್ತುಕೊಂಡ ಕೇಳಿದ್ರೆ ಹೊಟ್ಟೆ ಸಲುವಾಗಿ. ನಾ ಪ್ರವಚನ ಹೇಳೋದು ಕಲಿತಿದ್ದೇನೆ ಹೊಟ್ಟೆ ಸಲುವಾಗಿ. 8 ವರ್ಷ ಇರ್ಲಕ್ಕಾಗಿ ನಮಗೆಂದ ಕಲಿಲಕ್ಕೆ ಬಿಟ್ರು ಏನ್ರಿ. ಅಲ್ಲಿ ಏನು ಕೊಡ್ತಿದ್ರಿ, ನುಚ್ಚ ಅಂಬಲಿ ಕೊಡ್ತಿದ್ರು ಪಾಠಶಾಲದಾಗ. ಮುಂದೆ ಅಲ್ಲಿಂದ ಬಿಟ್ಟು ಬಂದೆವು ಹೊಟ್ಟಿದ ಅನುಲಿ. ಒಂದು ಹೊತ್ತು ಊಟ ಮಾಡಿದ್ರೆ ಇನ್ನೊಂದು ಹೊತ್ತಿಗೆ ಇಲ್ಲ, ಇನ್ನೊಬ್ರು ಸೇವೆ ಮಾಡ್ಕೋತಿಂದ ತಿರುಗಾಡ್ಲಕತ್ತೀವಿ. ಏನಾರು ಮಾಡ್ಬೇಕು ಸಮಾಜದೊಳಗೆ ಅಂತ ಬದುಕಬೇಕಲ್ಲ. ಬದುಕಬೇಕಾದ್ರೆ ಏನಾದ್ರೂ ಒಂದು ವಿದ್ಯೆ ಬೇಕಲ್ಲ ಏನ್ರಿ. ಆ ವಿದ್ಯೆ ಯಾವ್ದು ಒತ್ತಿಕೊಂಡ ಕೇಳುವ ಒಬ್ಬ ಸನ್ಯಾಸಿಯಾಗಿ ಮುಂದೆ ಮಾಡಬೇಕಾಗಿರ್ತಕ್ಕಂಥ ಕರ್ತವ್ಯಗಳನ್ನ ಇವತ್ತಿನಿಂದ ಚಾಲು ಮಾಡ್ಬೇಕಂತಕೊಂಡು ಇದೇ ಪ್ರವಚನ ಹೇಳ್ತಕ್ಕಂಥ ಕಲೆ ಅನ್ನತಕ್ಕಂಥದನ್ನ ಬೆಳೆಸ್ಕೊಂಡಿವಿ. ಅಂದಾಗ ನಿಮ್ ಮುಂದೆ ಬಂದ ಪ್ರವಚನ ಮಾಡಕತ್ತೀವಿ. ಒಂದು ತೂತಂದ ಅನ್ನ ಭಗವಂತಂದ ಕೊಡಾಕತ್ತೀವಿ. ಹೌದಲ್ರಿ. ಒಂದ್ ವೇಳೆ ನಮಗೇನ ಕಷ್ಟನೇ ಗೊತ್ತಿದ್ದಿಲ್ಲ ಅಂತಕೊಂಡ್ರ ನಾವೇಂದ ಬೆಳೆದು ದೊಡ್ಡವ್ರು ಹಾಕಿದ್ದೇವನ್ರಿ.
ಇಲ್ಲಿ ನಮ್ಮೂರ ಹೆಣ್ಮಕ್ಳು ಅದಾರ ಇಲ್ಲೇ ನಿಮ್ಮೂರ ಮಸಲಾಗ ಅವ್ರಿಗೆ ಕೇಳ್ರಿ. ನಾ ಇಟ್ಟಿದ್ದಾಗ ಅಂದ ಕಣಗಳಿಗೆ ಹೋಗಿದ್ದೆ. ಏನ್ರಿ ಹೊಲ ತಿರುಗಾಡದ ಕಣ ಬೇಡ್ಕೊಂಡು ಬರ್ತಿದ್ವಿ. ಕಣ ಬೇಡ್ಕೊಂಡು ಬಂದ ಬಳಿಕ ನಮ್ಗೆ ಹೊಸ ಬಟ್ಟೆ, ಅವಾಗ ನಮ್ಮ ಪುಸ್ತಕಗಳು ಇಲ್ಲೇ ಇದ್ರೆ ನಮ್ಗೆ ಏನು ಇದ್ದಿದ್ದಿಲ್ಲ. ಯಾಕಂದ್ರೆ ಅವಾಗ ಕಷ್ಟ ಅಂದ್ರೆ ಏನು ಅನ್ನೋದಂತ ಮಕ್ಕಳಿಗಂದ ಗೊತ್ತು ಮಾಡ್ತಿದ್ರು. ಅಂದ್ರೆ ಮಕ್ಕಳಂದ ವಿದ್ಯಾವಂತರ ಹಾಕಿದ್ರು, ಅಂದ್ರೆ ಅವರಿಂದ ಶಾಣ್ಯರ ಹಾಕಿದ್ರು, ಏನು ದೊಡ್ಡ ಸ್ಥಾನದೊಳಗಿಂದ ಹೋಗಿದ್ರು. ಈಗ ಹಂಗಲ್ಲ, ಈಗ ಮಕ್ಕಳಿಗಂದ ಸುಖ ಅದು ಇಂಪಾರ್ಟೆಂಟ್ ಕಾಲೇಜೇ ಇರಬೇಕು, ಇಂಪಾರ್ಟೆಂಟ್ ಸ್ಕೂಲೇ ಇರಬೇಕು ಏನ್ರಿ. ಆ ಮಕ್ಕಳಿಗಂದ ನಾವೇಂದ ಇಟ್ಟೆಲ್ಲ ಸವಲತ್ತು ಕೊಟ್ಟೆ ಕೂಡ ಮಕ್ಕಳು ಸಾಲಿ ಕಲಿಯಂಗಿಲ್ಲ. ಮಕ್ಕಳಿಗೆ ಕಷ್ಟ ಅನ್ನೋದೇನು ಗೊತ್ತಾಗ್ಬೇಕು. ಅದಕ್ಕಾಗಿನೇ ಹೇಳ್ತಾರ ಅವರು, ನ ಸುಖಂ ನ ನಿದ್ರಾ. ಯಾವ ಮಗು ಅಂದ ಕಣ್ ತುಂಬ ನಿದ್ದೆ ಮಾಡಂಗಿಲ್ಲ, ನಾಯಿ ಹಂಗ ನಿದ್ದೆ ಮಾಡ್ತಾನೋ, ಕಮ್ಮಿ ಯಾವ ಉಣ್ತಾನಲ್ಲ ಅವನಿಗೆ ವಿದ್ಯೆ ಹತ್ತದ. ಅದಕ್ಕಾಗಿ ಹೇಳಿದ್ರು ಅವರು ಏನ್ರಿ, ವಿದ್ಯಾತುರಾಣಂ ನ ಸುಖಂ ನ ನಿದ್ರಾ ಕಾಮಾತುರಾಣಂ ನ ಭಯಂ ನ ಲಜ್ಜತ್. ಯಾವನಿಗೆಂದ ಕಾಮದಾತುರ ಆಗಿರ್ತದಲ್ಲ ಅವನಿಗೆಂದ ನಾ ಎಲ್ಲಿದ್ದೀನಿ, ನಾ ಹೆಂಗದೀನಿ, ನನ್ನ ಸ್ಥಾನ ಏನು, ನನ್ನ ಮಾನ ಏನು ಅನ್ನುವಂಥದ್ದಿಂದ ಕಾಮದ ಆತುರನಾಗಿರ್ತಕ್ಕಂಥವನಿಗೆ ಇರಂಗಿಲ್ಲ. ನೋಡ್ರಿ, ತಾನು ರಾಜ ಕೌಶಿಕ ಮಹಾರಾಜ ಆನಿ ಅಂಬಾರಿ ಒಳಗಿಂದ ಕುತ್ಕೊಂಡಾನೆ, ವೈಭವದೊಳಗಿಂದ ಮೆರವಣಿಗೆ ಮಾಡಕತ್ತಾರೆ. ನನ್ನ ಸ್ಥಾನ ಏನು, ಈ ರಾಜ್ಯದ ರಾಜ ನಾನು ಅನ್ನುವಂಥ ಪರಿಕಲ್ಪನೆನೂ ಇಲ್ಲ. ಯಾವಾಗಿಂದ ಮಹಾದೇವಿಯನ್ನ ನೋಡ್ದ ಬರೇ ನೋಡಿ ಅಟ್ಟೆ ಬಿಡ್ಲಿಲ್ಲ, ಒಳಗಿರ್ತಕ್ಕಂಥ ಕೆಟ್ಟ ಮನಸ್ಸಂತಕ್ಕಂಥ ಏನೈತಲ್ಲ ಆ ಯಾವಾಗಿಂದ ಮಹಾದೇವಿ ಕಡೆಯಿಂದ ಹೋಯ್ತು. ಮಂತ್ರಿಗೆಂದ ಕರೆದ, ಮಂತ್ರಿ ಬಾಯಿಲ್ ಏನ್ ಪ್ರಭು, ಅಲ್ಲಿ ಏನು ಬಾಗಿಲೊಳಗಿಂದ ನಿಂತಾಳಲ್ಲ ಹುಡುಗಿ, ಆಕೆ ಯಾರ ಮನೆ ಅಕ್ಕಿ, ಯಾರ ಆಕಿನ ಹೆಸರು ಏನು ಕೇಳ್ಕೊಂಡು ಬಾ ತಿಳ್ಕೊಂಡ. ಸರಿ ಆಯ್ತು ಹೊತ್ತುಕೊಂಡ ಮಂತ್ರಿ ಅಂದ ಹೋಗಿ ಅಂದ ಕೇಳ್ಕೊಂಡು ಬಂದ. ಪ್ರಭು, ಒಬ್ಬ ಸಣ್ಣ ಪುಟ್ಟ ವ್ಯಾಪಾರ ಮಾಡತಕ್ಕಂತ ನಿರ್ಮಲ ಶೆಟ್ಟಿ ಮತ್ತು ಸುಮತಿ ಅನ್ನತಕ್ಕಂಥ ದಂಪತಿಗಳದಾರೆ, ಅವಳಿಗೆ ಅಂದ ಏಕೈಕ ಮಗಳಾಗಿರ್ತಕ್ಕಂಥವಳೆ ಮಹಾದೇವಿ ಅದಾಳ ಹತ್ತಿಕೊಂಡು ಬಂದು ಹೇಳ್ದ. ಯಾವಾಗ ಇಟ್ಟು ಮಾತುಗಳನ್ನು ಹೇಳಿದಾಗ ಕೌಶಿಕ ಮಹಾರಾಜ ಅಂತಾನೆ, ಮಂತ್ರಿ ಮೆರವಣಿಗೆಂದ ಬೇಗ ಹೋಗ್ಲಿ, ಯಾಕ ಕಾಮಾತುರಾಣಂನ ಭಯಂನ ಲಜ್ಜ. ಮಂತ್ರಿಗಂದ ಹೇಳ್ತಾನೆ ಬೇಗ ಹೋಗ್ಲಿ. ಆಯ್ತು, ಮೆರವಣಿಗೆಂದ ಬೇಗ ಬಂತು, ಅರಮನೆ ಮುಂದೆ ಬಂತು. ಆನಿ ಅಂಬಾರಿ ಒಳಗಿಂದ ಕೆಳಗಿಳದ ರಾಜ ಏನ್ರಿ ಮಂತ್ರಿಗೆಂದ ಕರೆದ, ಮಂತ್ರಿ ಬಾಯಿಲ್ಲ ಅಂದ. ಏನ್ ಪ್ರಭು ಅಂದ. ಅದೇನು ಹುಡುಗಿ ನಿಂತಿರ್ಲಲ್ಲ, ಅದೇನು ಯಾವ ನಿರ್ಮಲ ಶೆಟ್ಟಿ ಸುಮತಿಯರ ಮಗಳು ಮಹಾದೇವಿ ಎತ್ತಿಕೊಂಡು ನಾನು ಹೇಳ್ದಲ್ಲ, ನೋಡು ನನ್ನ ಜೀವನದಾಗ ನಾನು ಮದುವೆ ಅಂತ ಆಗುದೇ ಆದ್ರೆ ಅದೇ ಹೆಣ್ಣಿನನ್ನು ನಾನು ಮದುವೆ ಹಾಕಿನಿ, ನಾನು ಅವಳ ಮೇಲಿನ ಮನಸ್ಸು ಮಾಡೀನಿ. ಮಂತ್ರಿ ಅಂದ, ಪ್ರಭು ತಪ್ಪು ಮಾಡ್ತಾರೆ ನೋಡ್ರಿ. ಮಂತ್ರಿ ರಾಜನಾಗಿರ್ತಕ್ಕಂಥ ಕೌಶಿಕ ಮಹಾರಾಜನಿಗೆ ಅಂತ ಹೇಳ್ತಾನೆ, ಪ್ರಭು ನೀವು ತಪ್ಪು ಮಾಡ್ತೀರಿ. ಏನು ತಪ್ಪ ಅಂದ. ಏನ್ ತಪ್ಪು ಮಾಡಕತ್ತೀನಿ ನಾನು, ಏನಿಲ್ಲ. ಇವತ್ತ ಆ ಹೆಣ್ಣಿನ ಮೇಲೆ ನೀವು ಮನಸ್ಸು ಮಾಡಕತ್ತೀರಲ್ಲ, ನೀವು ಯಾರು? ಈ ರಾಜ್ಯವನ್ನ ಆಳ್ತಕ್ಕಂಥ ರಾಜರಿರ್ತಾವು ಏನ್ರಿ, ಈ ರಾಜ್ಯವನ್ನ ಆಳ್ತಕ್ಕಂಥ ರಾಜರಿರ್ತಾವು. ರಾಜ ಅಂದ್ರೆ ಏನು? ಪ್ರತ್ಯಕ್ಷ ದೇವರಿದ್ದಂಗ ರಾಜ, ಪ್ರಜೆಗಳಿಗೆಲ್ಲ ದೇವರಿದ್ದಂಗ. ಅಷ್ಟೇ ಅಲ್ಲ, ಒಬ್ಬ ರಾಜ ಪ್ರಜೆಗಳಿಗೆಲ್ಲ ತಂದಿದ್ದಂಗ, ಒಬ್ಬ ತಂದಿರ್ತಕ್ಕಂಥ ಮಗಳ ಮೇಲೆ ಮನಸ್ಸು ಮಾಡೋದು ಇದು ಯಾವ ನ್ಯಾಯ ಅಂದ ಮಂತ್ರಿ. ನೋಡ್ ಹೆಂಗ್ ಹೇಳಕತ್ತಾನ ಮಂತ್ರಿ, ಯಾರಿಗೆ? ರಾಜನಿಗೆಂದ ಬುದ್ಧಿ ಹೇಳಕತ್ತಾನ. ನೀನೊಬ್ಬ ಪ್ರಜೆಗಳಿಗೆಲ್ಲ ತಂದಿದ್ದಂಗ, ರಾಜ ಪ್ರತ್ಯಕ್ಷ ದೇವ್ರ ಹತ್ಕೊಂಡು ಹೇಳ್ತಾರ. ಒಂದು ಕಡೆಗೆ ನೀನು ಪ್ರಜೆಗಳಿಗೆಲ್ಲ ದೇವ್ರಿದ್ದಂಗ, ಇನ್ನೊಂದು ಕಡೆಗೆ ನೀನು ಪ್ರಜೆಗಳಿಗೆಲ್ಲ ತಂದಿದ್ದಂಗ, ಒಬ್ಬ ತಂದೆ ಅಂದ ಮಗಳ ಮೇಲೆ ಮನಸ್ಸು ಮಾಡೋದು ಇದು ಯಾವ ನ್ಯಾಯ? ಇದು ಸಮಾಜ ಒಪ್ತದೇನು? ಇದು ಜಗತ್ತು ಒಪ್ತದೇನು? ಬೇಡ ರಾಜ, ಇಂಥದಕ್ಕಿಂತ ಕೈ ಹಾಕಬೇಡ, ಮನಸ್ಸನ್ನ ಕೆಟ್ಟದಕ್ಕಿಂತ ಉಪಯೋಗ ಮಾಡಬೇಡ. ನೀನು ಒಂದು ವೇಳೆ ಅವಳ ಮೇಲೆ ಮನಸ್ಸು ಮಾಡಿ ನೆತ್ತುಕೊಂಡಂದ್ರ ನೀನು ಒಬ್ಬ ಮಗಳ ಮೇಲೆ ಮನಸ್ಸು ಮಾಡ್ದಂಗ ಆಗ್ತದ ಹತ್ತುಕೊಂಡ. ಯಾಕಂದ್ರ ಪಾಪಿಗಳತ್ತಂದ್ರ ಇವ್ರೇ. ಅವ ಮಂತ್ರಿ ಹೇಳಕತ್ತಾನೆ, ಇದು ರಾಜಾಜ್ಞೆ ಅದ. ಒಂದ್ ವೇಳೆ ನಾ ಹೇಳಿದ್ದ ನೀ ಕೇಳಿಲ್ಲ ತಗೊಂಡ್ರ ನಿನ್ನ ಶಿರಚ್ಛೇದನ ಮಾಡ್ತೀನಿ ಅಂತಾನ ರಾಜ. ಯಾರಿಗೆ? ಮಂತ್ರಿ. ನನ್ನ ಆಜ್ಞೆ ನೀನು ಪಾಲನೆ ಮಾಡಬೇಕು. ನಾನು ಹೇಳಿರ್ತಕ್ಕಂಥ ಮಾತುಗಳು ನೀನು ಪಾಲನೆ ಮಾಡಬೇಕು. ನಾ ಹೇಳಿದ್ದೆ ಕೇಳಬೇಕಂತಕೊಂಡು ಯಾವಾಗಿಂದ ರಾಜ ಏನ್ರಿ ಮಂತ್ರಿಗೆಂದ ಆಜ್ಞೆ ಮಾಡುವಾಗ ಮಂತ್ರಿ ಪದೇ ನೆನಪು ಮಾಡಿಕೊಡ್ತಾನೆ, ಪ್ರಭು ತಾವೊಬ್ಬ ಪ್ರಜೆಗಳಿಗೆಲ್ಲ ತಂದಿದ್ದಂಗ ಬ್ಯಾಡ ತಗೊಂಡ್ರು. ಇಲ್ಲಿಲ್ಲ, ಅವಳ ಮೇಲೆ ನಾ ಮನಸ್ಸು ಮಾಡಿ ನೋಡ್ ಹೆಂಗಿರ್ಬೇಕ್ರಿ. ಈ ಜಗತ್ತಿನೊಳಗಿಂದ ಪಾಪಿಗಳು ತಗೊಂಡಂತೀವಲ್ಲ, ಪಾಪಿಗಳಂದ್ರೆ ಅವ್ರಿಗೇನು ಉದ್ದುದ್ ಕೋಡು ಬಂದಿರಂಗಿಲ್ಲ, ಉದ್ದುದ್ ಹಲ್ಲು ಬಂದಿರಂಗಿಲ್ಲ, ನಮ್ಮಂಗೆ ಇರ್ತಾರ.
ಏನ್ರಿ ನಮ್ಮಂಗೆ ಉಣ್ತಾರ, ನಮ್ಮಂಗೆ ತಿಂತಾರ, ನಮ್ಮಂಗೆ ತಿರುಗ್ತಾರ. ಆದ್ರಿಂದ ಒಳಗಿರ್ತಕ್ಕಂಥ ಗುಣ ಅಂತಕ್ಕಂಥ ಏನದವಲ್ಲ, ಒಳಗಿರ್ತಕ್ಕಂಥ ಮನಸ್ಸು ಅಂತಕ್ಕಂಥ ಏನಿರ್ತದಲ್ಲ, ಅದು ಪಾಪಿ ಮನಸ್ಸು ಇರ್ತದೆ, ಪಾಪಿ ಗುಣ ಇರ್ತದೆ. ನಿಮಗೆಲ್ಲ ಗೊತ್ತಿರಬೇಕು. ಸಿದ್ಧಾರೂಢರು ಅಂತ ಚಂದ ಪ್ರವಚನ ಮಾಡಕತ್ತಿದ್ರು.